ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಎದುದು ಬರ್ಡೇ ಸೆಲೆಬ್ರೇಷನ್ ಲಾಗ್ ಆಗಿರುತ್ತೆ. ಸೊ ಗೈಸ್ ಫೈನಲಿ ವೈದ್ಯನಾಥೇಶ್ವರಕ್ಕೆ ಬಂದ್ವಿ. ಯಾರು ನಾಷ್ಟ ಮಾಡಿರ್ಲಿಲ್ಲ, ಅದಕ್ಕೆ ಫಸ್ಟ್ ಇಲ್ಲಿಗೆ ಬಂದು ಆಮೇಲೆ ಮಧುರಮ್ಮನ ದೇವಸ್ಥಾನಕ್ಕೆ ಹೋಗೋಣ ಅಂತ. ಸೊ ನಮ್ಮಮ್ಮ ಇಲ್ಲಿ ಉಪ್ಪು ಬೆಲ್ಲ ಬಿಡ್ತಿದ್ದಾರೆ. ಅದೇನಕ್ಕೆ ಏನು ಅಂತೆಲ್ಲ ತೋರಿಸ್ತೀನಿ ಬನ್ನಿ. ಗೈಸ್ ನೋಡಿ ಗೈಸ್ ಒಳ್ಳೆನ ಯಾವ ರೀತಿ ಇದೆ ಅಂತ. ಒಳಗಡೆ ಒಳಗಡೆ ಹೋಯ್ತು ಬರ್ಬೇಕ ನೀವು ಮಮ್ಮಿ ಹೋಯ್ತು ನೋಡಿ. ಎಲ್ಲ ಆಗಿದೆ. ಸೊ ನೋಡಿ ಆಟ ಸಾಮಾನೆಲ್ಲ ಹೇಗ್ ಮಡಗಿದ್ದಾರೆ. ಸೊ ಗೈಸ್ ಏನ್ ಗೊತ್ತಾ, ಎಲ್ಲ ನನ್ನೇ ನೋಡ್ತಿದ್ದಾರೆ, ಏನ್ ಹಿಂಗ್ ವಿಡಿಯೋ ಮಾಡ್ತಿದ್ದಾಳೆ ಅಂತ. ದಾಸೋಹ ಇದೆ ನೋಡಿ ಗೈಸ್, ಈಗ ಊಟ ಮಾಡ್ಕೊಂಡು ಬರೋಣ. ಬೆಳಿಗ್ಗೆಯಿಂದ ಯಾರು ಟಿಫನ್ ಕೂಡ ಮಾಡಿಲ್ಲ, ಸೊ ಇಲ್ಲೇ ಮಾಡೋಣ ಅಂತ ಬಂದ್ವಿ. ಹೆಂಗೋ ಒಟ್ಟಿಗೆ ಅದಕ್ಕೆ ಮಧುರಮ್ಮನ ದೇವಸ್ಥಾನಕ್ಕೆ ಫಸ್ಟ್ ಇಲ್ಲಿಗೆ ಬಂದ್ವಿ. ಸೊ ಗೈಸ್ ಅಲ್ಲಿ ಪಾಪುಗೆ ಅನ್ನದಾಸೋಹಕ್ಕೆ ಅಮೌಂಟ್ ಕೊಡೋಣ ಅಂತ ಹೋಗ್ತೀವಿ. ಅಲ್ಲದ ಅನ್ನದಾಸೋಹಕ್ಕೆ ಸಹ ಹೆಲ್ಪ್ ಮಾಡಿ ಅಂತೆಲ್ಲ ಇರುತ್ತಲ್ಲ, ಅಲ್ಲಿ ಅಮೌಂಟ್ ಕೊಟ್ಟಿದ್ದೀವಿ. ಒಂದು ದಿನದ ದಾಸೋಹಕ್ಕೆ ತಗೊಳ್ಳುವ ವೆಚ್ಚ ನೋಡಿ ಗೈಸ್. ಇವ್ರು ನಮ್ಮ ಮಮ್ಮಿ ಗೈಸ್, ತೋರ್ಸಿದೀನಿ ಅಲ್ವಾ ಉಪ್ಸಾರು ಮಾಡೋದ್ರಲ್ಲಿ ನಮ್ಮ ಮಮ್ಮಿ ಜೊತೆ ಲಾಗ್ ಮಾಡಿದೀನಿ ಅಲ್ವಾ. ಅಲ್ಲಿ ಪಾಪುಗೆ, ಅಲ್ಲಿ ಪಾಪು ಹೆಸರಲ್ಲಿ ಅನ್ನದಾಸೋಹಕ್ಕೆ ಸಹಾಯಧನ ಮಾಡ್ತಾ ಇದ್ದೀವಿ. ಸೊ ಗೈಸ್ ಇದೆಲ್ಲ ಆಯ್ತು, ಈಗ ಊಟ ಮಾಡಕ್ಕೆ ಹೊರಡೋಣ. ಅದೇ ಅನ್ನದಾನಕ್ಕೆ ಸಹಾಯ ಮಾಡಿ ಅಂತ ಹೇಳ್ತಲ್ಲ ಅದಕ್ಕೆ. ಸೊ ಈಗ ಊಟ ಮಾಡಕ್ಕೆ ಹೊರಡೋಣ. ಇದು ಇಲ್ಲಿ ಇದು ಹಾಯ್ ಮಾಡು, ಇದು ಹಾಯ್ 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 ಇದೆ. ಇವಾಗ ದಾಸೋಹಕ್ಕೆ ಊಟ ನಾಷ್ಟ ಮಾಡಿಲ್ಲ ಬೆಳಿಗ್ಗೆಯಿಂದ ಯಾರನ್ನು. ಹೇಗೋ ಈಗ ಪ್ರಸಾದ ತಿನ್ನೋಣ. ಬಾಪುಗೆ ಟಾನಿಕ್ ಹಾಕ್ಬಿಟ್ಟು ಮಲ್ಕೊಬಿಟ್ಟಿದ್ದೆ ಅವನು. ಅವ್ ಅಂಕಲ್ ಇನ್ನು ದಾಸೋಹಕ್ಕೆ ಸಹಾಯ ಇತ್ತಲ್ಲ, ಅಂಕಲ್ ರಾಜಲಕ್ಷ್ಮಿ ಇಕ್ಕಿದ್ದೀರಾ ಅಂತ ಹೇಳ್ತಾ ಇದ್ದ. ಸೊ ಈಗ ಬನ್ನಿ ಹೋಗೋಣ. ಹೊಟ್ಟೆ ಹಸಿತಾ ಇದೆ. ಸ್ಟಾಪ್ ಸ್ಟಾಪ್. ಗಂಗಣ ಅಲ್ಲಿ ಗಂಗಣ ಇಲ್ಲಿ ಅನ್ನ ಅನ್ನ ತಿನ್ನೋಣ. ಹೊಟ್ಟೆ ಹಸ್ಕೊಂಡಿದ್ಯಲ್ಲ ನೀನು. ಹಾಯ್ ಮಾಡು, ಹಾಯ್ ಮಾಡು, ಹಾಯ್ ಹಾಯ್. ಪಾಪು ಹತ್ರ ಇತ್ತು ಫೋನು, ನಾನು ವಿಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ಅನ್ನ ಸಾಂಬಾರು ಮತ್ತು ಪಾಯಸ ಇತ್ತು, ಎಲ್ಲ ಊಟ ಮಾಡ್ತಿದ್ವಿ. ಪಾಟ್ಲೆ ಅದು ಇವನು. ಬೇಡ ಸಾಕು, ಡ್ಯಾನ್ಸ್ ಆಡ್ಬೇಡ, ಕಾಲ್ ನೋಯ್ತು. ನೋಡಿ ಹಾ ಏ 4
ಗೈಸ್ ಊಟ ಎಲ್ಲ ಮಾಡಿಕೊಂಡು ಅಲ್ಲಿ ಆಟ ಸಾಮಾನು ಮಡಗಿದ್ರು ಅಲ್ವಾ, ಏನಾದರೂ ಕೊಡ್ಸೋಣ ಪಾಪುಗೆ ಅಂದ್ಬಿಟ್ಟು ಅಲ್ಲಿ JCB, ಅವನಿಗೆ ಕಾರು JCB ಅದೆಲ್ಲ ಅಂದರೆ ತುಂಬ ಇಷ್ಟ. ಅವನೇ ನೋಡ್ತಿದ್ದಾನೆ ಏನು ಬೇಕು ಅಂತ. ಅದಕ್ಕೆ ಇಲ್ಲಿ ಒಂದು ತಾರ್ ಥರ ಒಂದು ಕಾರ್ ತೊಗೊಂಡು ಜೀಪ್ ಥರ ತೊಗೊಂಡು ಹೊರಡೋಣ. ಮದ್ದೂರಿಗೆ ಹೋಗಬೇಕು, ಮದ್ದೂರಮ್ಮನ ದೇವಸ್ಥಾನಕ್ಕೆ ಅರ್ಚನೆ ಮಾಡಿಸ್ಬೇಕು ಪಾಪು ಹೆಸರಲ್ಲಿ ಅಂದ್ಬಿಟ್ಟು ಹೋಗೋಣ ಅಂತ ಬೇಗ ತೊಗೋತಿದ್ವಿ. ಎಲ್ಲ ನೋಡ್ತಿದ್ವಿ, ಎಲ್ಲ ಕಾಸ್ಟ್ ಏನು ತುಂಬ ಜಾಸ್ತಿ ಹೇಳ್ತಿದ್ರು. ಮನೇಲೆ ತುಂಬ ಐಟಮ್ಸ್ ಇದೆ, ಎಲ್ಲ ಹಾಳು ಮಾಡ್ತಾನೆ ತೊಗೊಂಡ್ರು. ಇದನ್ನು ತೊಗೊಳ್ಳೋಣ ಫೈನಲಿ ಅಂದ್ಬಿಟ್ಟು ತೊಗೊಂಡು ಹೊರಡ್ತಿದ್ದೀವಿ. ನೋಡಿ ಅಷ್ಟೇ ಇಷ್ಟು ಒಂದೇ ಒಂದಕ್ಕೆ 150 ಎಷ್ಟೋ ಹೇಳಿದರು. ತುಂಬ ಹೈ ರೇಟ್ ಇದೆ ಇಲ್ಲಿ. ಹೊರಡೋಣ ಅಂದ್ಬಿಟ್ಟು ಹೊರಡ್ತಾ ಇದ್ದೀವಿ ಇವಾಗ. ಮುಗೀತು, ಪಾಪುಗೆ ಈ ಜೀಪ್ ತೊಗೊಂಡಿದ್ದೀವಿ. ಇದು 130 ಅಂತೆ ತೊಗೊಂಡಿದ್ದೀವಿ. ಅಲ್ಲಿ ಪೂಜೆ ಸಾಮಾನು ತೊಗೊಂಡಿದ್ವಿ ಅಲ್ಲ, ಅದು ಕೊಟ್ಬಿಟ್ಟು ಅಮೌಂಟ್ ಎಲ್ಲ ಕ್ಲಿಯರ್ ಮಾಡಿಕೊಂಡು ಹೋಗೋಣ. ನೋಡಿ ಯಾವ ರೀತಿ ಇದೆ ಅಂತ. ಹೊಳೆ ನೋಡಿ ಗೈಸ್. ಇದು ವೈದ್ಯನಾಥೇಶ್ವರ. ನೆಕ್ಸ್ಟು ನಾವು ಮದ್ದೂರಮ್ಮನ ದೇವಸ್ಥಾನಕ್ಕೆ ಹೋಗಬೇಕು ಅಂದ್ಬಿಟ್ಟು ಮದ್ದೂರಮ್ಮನ ದೇವಸ್ಥಾನಕ್ಕೆ ಪಾಪು ಹೆಸರಲ್ಲಿ ಅರ್ಚನೆ ಮಾಡಿಸ್ಬೇಕು ಅಂದ್ಬಿಟ್ಟು ಹೊರಟಿದ್ದೀವಿ. ಸೊ ಗೈಸ್ ನೋಡ್ಕೊಳ್ಳಿ, ಮದ್ದೂರಮ್ಮನ ದೇವಸ್ಥಾನ ಕೈ ಮುಕ್ಕೊಳ್ಳಿ. ಎಲ್ಲ ಮಾಡ್ಸಾಯ್ತು ಪಾಪುಗೆ, ಈಗ ಹೊರಡೋಣ ಬನ್ನಿ. ಅಷ್ಟೇ ಆಫ್ ಮಾಡ್ಬಿಟ್ಟು ತೆಂಗಿನಕಾಯಿ ಬಾಳೆಹಣ್ಣೆಲ್ಲ ಕವರ್ ಸಪ್ರೇಟ್ ಮಾಡಿಕೊಂಡು ನೆಕ್ಸ್ಟು ಇಲ್ಲಿ ರಾಮನಗರದಲ್ಲಿ ಕೇಕ್ ಕಟ್ ಮಾಡಿಸ್ಬೇಕು ಪಾಪುಗೆ. ಸೊ ಅಲ್ಲಿ ಬೇಗ ಹೊರಡೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. YADH ಹೋಗು ಓಕೆನಾ ಹೇಳು. ಹ್ಯಾಪಿ ಬರ್ಡೇ. ಇದು ಕ್ಯಾಂಡಲ್ ಕಡೆ ಎದು ಇಲ್ಲಿ ಎದು ಕೊಡ್ತಾರೆ ಅವ್ನು ಕಟ್ ಮಾಡ್ತಾನೆ. ಎಡಗೈದಲ್ಲ ಬಲಗೈ ಈ ಕೈ. ಹಾಂ ಮಾಡ. ಹಾಯ್ ವಿಡಿಯೋ ಏನಾಯ್ತು? ಹೋಗ್ಬರ್ರಿ, ಹೋಗೋರು ಅದಲ್ಲೇನು ಹೋಗಿ ತಿನ್ಸೋಣ. ಫುಲ್ ಖುಷಿಯಾಗಿದ್ದಾನೆ ಅದು. ಹ್ಯಾಪಿ ಬರ್ಡೇ. ಏನ ಕಟ್ ಮಾಡು ಒಂದು ಸೈಡ್. ಇದಕ್ಕೆ ಡೆಕೋರೇಷನ್ ನೋಡಿ ಏನು ಸಕಲಾಗಿದೆ. ಸಕ್ಕದಾಗ ಬಂತು ಅಲ್ಲ.
ಇಲ್ಲಿ ಇದು ಅಪಿಯಾ ಅಪಿಯಾ ಡೆಕೋರೇಷನ್ ಅಂತೂ ಇಷ್ಟು ಸಖತ್ತಾಗಿ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ತುಂಬ ಸಖತ್ತಾಗಿತ್ತು. ಆ್ಯಂಡ್ ಚಾಕ್ಲೇಟ್ಸ್ ಎಲ್ಲ ತೊಗೊಂಡು ಮನೆಗೆ ಹೊರಡೋಣ, ಅಲ್ಲೂ ಸೆಲೆಬ್ರೇಷನ್ ಮಾಡಬೇಕು. ಗೈಸ್ ಸೆಲೆಬ್ರೇಷನ್ ಎಲ್ಲ ಮುಗೀತು. ಇದು ರಾಮನಗರದಲ್ಲಿರುವಂಥ ಕೇಕ್ ವರ್ಲ್ಡಲ್ಲಿ ಅದೇ ಸೇಮ್ ಎಲ್ಲ ಡೆಕೋರೇಷನ್ ಎಲ್ಲ ಅವ್ರದ್ದೇ ಆಗಿರುತ್ತೆ. ಅದಕ್ಕೆ ಫೀಸ್ ಪೇ ಮಾಡಬೇಕಾಗಿರುತ್ತೆ. ಮನೆಗೆ ಬಂದ್ವಿ, ಡ್ರೆಸ್ ಚೇಂಜ್ ಮಾಡಿ ಫ್ರೆಶ್ ಅಪ್ ಆಗೋಣ ಅಂದ್ಬಿಟ್ಟು. ಇದಾಗಿರುತ್ತೆ ಇದು ಬರ್ಡೇ ಸೆಲೆಬ್ರೇಷನ್ ವ್ಲಾಗು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.